ಆರೋಗ್ಯದಾಯಕನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಅಂದ ಸರಣಿಯಲ್ಲಿ ಈ ತಿಂಗಳು ನಾವು ಗುಣಪಡಿಸುವ ವಾಕ್ಯಗಳು ಎನ್ನುವಂಥ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 58ನೇ ವಚನ. ಮತ್ತಾಯ 13:58. ಅವರು ಆತನನ್ನು ನಂಬದೆ ಹೋದದರಿಂದ ಆತನು ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ. ದೇವರಾತ್ಮನಾದ ಕರ್ತನು ಆತ ನಮಗೆ ಶ್ರೇಷ್ಠ ಬೋಧಕನಾಗಿರಲಿ. ಈ ವಾಕ್ಯಗಳನ್ನು ನಮಗೆ ಬೋಧಿಸಲಿ. ದಿನ ಓದಿದ ವಾಕ್ಯದ ಈ ಸಂದರ್ಭ ಇದನ್ನು ನಾವು ಗಮನಿಸಿದರೆ ನಾವು ಸ್ವಸ್ಥತೆಯನ್ನು ಹೊಂದುವುದಕ್ಕೆ ನಮ್ಮಲ್ಲಿರುವಂಥ ತಡೆ ಏನೆಂಬುದನ್ನು ನಮಗೆ ತೋರಿಸಿಕೊಡ್ತದೆ. ಅಲ್ಲಿ ಆ ವಾಕ್ಯವನ್ನು ಮತ್ತೆ ಓದಿಕೊಳ್ಳೋಣ. ಅವರು ಆತನನ್ನು ನಂಬದೆ ಹೋದದರಿಂದ ಆತನಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಹಾಗಾದರೆ ದೇವರು ನಮ್ಮ ಜೀವಿತಗಳಲ್ಲಿ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ, ಅದ್ಭುತಗಳನ್ನ ಮಾಡಲಿಕ್ಕೆ ಆತನಿಗೆ ಮನಸ್ಸಿದೆ, ಇಷ್ಟವಿದೆ. ಆದರೆ ಆತನಿಗೆ ದೊಡ್ಡ ತಡೆ ನಮ್ಮ ಅಪನಂಬಿಕೆಯೇ, ಅಥವಾ ನಾವು ನಂಬದೇ ಇರುವಂಥದ್ದೇ. ಅದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯೇಸುಲ್ಲಿ ಈ ವಾಕ್ಯ ಭಾಗದಲ್ಲಿ 54ರಿಂದ 58ರ ನಡುವೆ ಆತನ ತನ್ನ ಸ್ವಂತ ಊರಿಗೆ ಬಂದಿದ್ದಾನೆ. ಆತನ ಉಪದೇಶ ಕೇಳಿದ ಆ ಊರಿನ ಜನರಿಗೆ ಆಶ್ಚರ್ಯವಾಗಿದೆ. ಎಲ್ಲರಿಗೂ ಒಮ್ಮೆಲೆ ಆಶ್ಚರ್ಯ. ಒಬ್ರಿಗೊಬ್ರು ಮಾತನಾಡಿಕೊಳ್ತಾರೆ, ಇವನ ಬಡಿಗೆ ಮಗ, ಇವನ ತಾಯಿ ಮರಿಯೇಳು, ಯಾಕೋಬ, ಸಿಮೋನ್, ಯೂದ ಇವನ ತಮ್ಮಂದರು, ಇವನ ತಂಗಿಯಂದರು ನಮ್ಮಲ್ಲಿದ್ದಾರೆ. ಆದರೆ ಇವನಿಗಿದ್ದೆಲ್ಲ ಎಲ್ಲಿಂದ ಬಂತು ಎಂದು ಒಬ್ರಿಗೊಬ್ರು ಮಾತಾಡಿಕೊಂಡಿದ್ದಲ್ಲದೆ ಯೇಸುವಿನ ವಿಷಯದಲ್ಲಿ ಬೇಸರಗೊಳ್ತಾರೆ. ಆಗ ಯೇಸು ಒಂದು ಮಾತು ಹೇಳ್ತಾನೆ, ಪ್ರವಾದಿ ಬೇರೆ ಎಲ್ಲಿದ್ರೋ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿ ಮತ್ತು ಸ್ವಂತ ಮನೆಯಲ್ಲಿ ಮಾತ್ರ ಮರ್ಯಾದೆ ಇಲ್ಲ. ಆತನು ಬೇಸರಗೊಳ್ತಾನೆ. ನಂತರದಲ್ಲಿ ಅವರ ಅಪನಂಬಿಕೆ ನಿಮಿತ್ತ ಆತನು ನಂಬದೆ ಹೋದದ್ರಿಂದ ಆತನಲ್ಲಿ ಅದ್ಭುತಗಳನ್ನ ಮಾಡಲೇ ಇಲ್ಲ. ಅನೇಕ ಸತಿ ಯೇಸು ಕ್ರಿಸ್ತನು ನುಡಿದ ಮಾತುಗಳನ್ನ ನಾವು ಗಮನಿಸ್ಬೋದು. ಶಿಷ್ಯರು ಕೆಲವು ಸಂದರ್ಭದಲ್ಲಿ ಕಂಗಾಲಾಗುವಾಗ ಯೇಸು ಕ್ರಿಸ್ತನು ಅವ್ರಿಗೆ ಹೇಳ್ತಾನೆ, ಎಲ್ಲ ಅಲ್ಪ ವಿಶ್ವಾಸಿಗಳೇ, ಹಾಗಾದರೆ ನಿಮ್ಮಲ್ಲಿರೋ ಆ ಸ್ವಲ್ಪ ವಿಶ್ವಾಸ ಸಾಕು, ಯಾಕೆ ಅಷ್ಟರಲ್ಲಿ ನೀವು ಸಾಧಿಸ್ಬೋದಲ್ಲ, ಯಾಕೆ ನೀವು ಆ ಅಲ್ಪ ವಿಶ್ವಾಸವನ್ನು ಸಹ ಉಪಯೋಗಿಸಲ್ಲ ಎನ್ನುವಂಥ ವಿಧದಲ್ಲಿ ಮಾತನಾಡ್ತಾನೆ. ಕೆಲವು ಶಿಷ್ಯರನ್ನ ಗದರಿಸ್ತಾನೆ. ಎಲ್ಲ ನಂಬಿಕೆ ಇಲ್ಲದ ಮೂರ್ಖ ಸಂತತಿಯೇ. ನಂಬಿಕೆ ಇಲ್ಲದನ್ನು ನೋಡಿ ಆತನು ಸಿಟ್ಟಿನಿಂದ ಗದರಿಸ್ತಾನೆ. ಪುನರುತ್ಥಾನ ಹೊಂದಿದ ಯೇಸುವಿನ ಸುದ್ದಿಯನ್ನು ಕೇಳಿದ ಶಿಷ್ಯರು ನಂಬದೇ ಹೋದದಕ್ಕಾಗಿ, ಅವರ ಮನಸ್ಸಿನ ಕಠಿಣತೆಗೂ ಅವರು ನಂಬದೇ ಹೋದದಕ್ಕಾಗಿ ಅವ್ರನ್ನ ಗದರಿಸ್ತಾನೆ. ಹಾಗಾದರೆ ಯೇಸು ನಮ್ಮಲ್ಲಿ ಇಷ್ಟಪಡದಿರುವಂಥ ಒಂದು ವಿಷಯ ನಮ್ಮಲ್ಲಿರುವಂಥ ಅಪನಂಬಿಕೆ ಅಥವಾ ನಂಬಿಕೆಯ ಕೊರತೆ. ಇದು ಆತನಿಗೆ ಇಷ್ಟವಿಲ್ಲ, ದೇವರಿಗಿದು ಇಷ್ಟವಿಲ್ಲ. ಹಾಗಾಗಿ ಇಬ್ರಿಯ ಗ್ರಂಥ 11ನೇ ಅಧ್ಯಾಯದ 6ನೇ ವಚನ ನಮಗೆ ಬಹಳ ಪ್ರಾಮುಖ್ಯವಾದ ವಚನ. ಅಲ್ಲಿ ನಾವು ಹೀಗೆ ಓದ್ತೇವೆ, ಆದರೆ ನಂಬಿಕೆ ಇಲ್ಲದ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹಾಗಾದರೆ ಬಹಳ ಒಂದು ಪ್ರಾಮುಖ್ಯವಾದ ವಾಕ್ಯವನ್ನು ದೇವರು ನಮಗೆ ಇಬ್ರಿಯ 11:6 ಇಟ್ಟಿದ್ದಾನೆ. ಒಂದು ಕಡೆ ನಂಬಿಕೆ ಇಲ್ಲದೆ ದೇವರನ್ನು ನಾವು ನಂಬಿಕೆ ಇಲ್ಲದೆ ಹೋದರೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ದೇವರ ಬಳಿಗೆ ಬರುವವರು ದೇವರಿದ್ದಾನೆ ಅಂತ ನಂಬಬೇಕು ಮತ್ತು ಆತನನ್ನು ಹುಡುಕುವವರಿಗೆ ಆತನ ಪ್ರತಿಫಲ ಕೊಡ್ತಾನೆ ಎನ್ನುವಂಥದ್ದನ್ನು ಅವರು ನಂಬುವುದು ಅವಶ್ಯ ಅಂತ ಹೇಳ್ತಾನೆ. ಅವಶ್ಯ. ಅನೇಕರನ್ನು ಗುಣ ಮಾಡಿ ಯೇಸು ಹೇಳಿದ ಮಾತು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ. ಅವ್ರನ್ನ ಬಿಡುಗಡೆ ಮಾಡಿದ ಯೇಸು, ಅವ್ರನ್ನ ಗುಣ ಮಾಡಿದ ಯೇಸು. ಆದರೆ ಜನರು ಯೇಸುವಿಗೆ ಕೃತಜ್ಞತೆ ಹೇಳುವುದಕ್ಕೆ ಮೊದಲೇ, ಜನರು ಯೇಸುವಿಗೆ ಸ್ತುತಿಸೋದಕ್ಕೆ ಮೊದಲೇ ಈತನೇ ಅವ್ರನ್ನ ಹೊಗಳ್ತಾನೆ, ನಿನ್ನ ನಂಬಿಕೆ ನಿನ್ನನ್ನು ಗುಣ ಮಾಡಿಯದೆ, ನಿನ್ನ ನಂಬಿಕೆಯಿಂದಲೇ ನಿನಗೆ ಈ ಒಂದು ದೊಡ್ಡ ಬಿಡುಗಡೆ ಸಿಕ್ಕಿದೆ ಎಂಬುದಾಗಿ ಯೇಸುವೆ ಅವರನ್ನ ಶ್ಲಾಘಿಸಿ ಕಳಿಸ್ತಿದ್ದ. ಹಾಗಾದರೆ ನಮ್ಮೊಳಗೆ ದೇವರು ಮೆಚ್ಚುವಂಥ ತಕ್ಕ ನಂಬಿಕೆ ಇರುವುದಾದರೆ ದೇವರು ಪುಳಕಿತಗೊಳ್ತಾನೆ, ಆತನ ಎಷ್ಟೋ ಸಂಭ್ರಮಿಸ್ತಾನೆ ನಮ್ಮೊಳಗೆ ನಂಬಿಕೆ ಕಾಣುವಾಗ. ಒಂದು ವೇಳೆ ನಮ್ಮೊಳಗೆ ಅಪನಂಬಿಕೆ ಕಾಣುವಾಗ ಆತನಿಗೆ ಅಷ್ಟೇ ಬೇಸರ. ನಮ್ಮ ಮನೆಯಲ್ಲಿ ಒಂದು ಘಟನೆ ನಡೆಯಿತು. ಒಬ್ಬ ಬಿಡುಗಡೆ ಶಕ್ತಿಯನ್ನು ಹೊಂದಿದಂಥ ಒಬ್ಬ ಒಳ್ಳೆ ದೇವರ ಸೇವಕರು ನಮ್ಮ ಪಕ್ಕದವರು ಶಿವಮೊಗ್ಗಕ್ಕೆ ಬಂದಿದ್ದರು. ಸೆಂಟ್ ಥಾಮಸ್ ದೇವಾಲಯಕ್ಕೆ, ಸೇಸೆ ದೇವಾಲಯಕ್ಕೆ. ನಮ್ಮ ತಂದೆಯವರು ನಮ್ಮನ್ನೆಲ್ಲರನ್ನ ಕರ್ಕೊಂಡು ನಾವು ಕುಟುಂಬವಾಗಿ ಆ ಕೂಟವನ್ನು ಆ ಸಂಜೆ ಭಾಗವಹಿಸಿ ಅಲ್ಲಿ
ಕೂಟದಿಂದ ನಾವು ಆಶೀರ್ವಾದ ಪಡ್ಕೊಳ್ತಾ ಇದ್ವಿ. ಆದರೆ ಒಂದು ದಿನ ಸಂಜೆ ಏನಾಯಿತು, ಆ ಕೂಟಕ್ಕೆ ಬಂದಿದ್ದ ದೇವರ ಸೇವಕರು ಸ್ಪಷ್ಟವಾಗಿ ದೇವರಾತ್ಮನಿಂದ ಪ್ರೇರಿತರಾಗಿ, ನಮಗೆ ಅವರ ಪರಿಚಯ ಇಲ್ಲ, ದೇವರಾತ್ಮನಿಂದ ಸ್ಪಷ್ಟವಾಗಿ ಪ್ರೇರಿತರಾಗಿ ಅವರು ಹೇಳ್ತಿದ್ದಾರೆ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದೀರಿ, ನಿಮಗೆ ಕಾಲಿನಲ್ಲಿ ಸಮಸ್ಯೆ ಇದೆ. ನಮ್ಮ ತಂದೆ ಕಾಲಿನಲ್ಲಿದ್ದ ಸಮಸ್ಯೆಗಳನ್ನ ಅವರು ನಿಖರವಾಗಿ ಹೇಳ್ತಿದ್ದಾರೆ. ನಂತರದಲ್ಲಿ ಅವರು ಹೇಳಿದ ಇನ್ನೊಂದು ಮಾತು, ನಿಮಗೆ ಹೃದಯದ ಸಮಸ್ಯೆಯೂ ಇದೆ, ಯಾರದು ಎದ್ದು ನಿಂತ್ಕೊಳ್ರಿ. ಯಾರೂ ಎದ್ದು ನಿಲ್ಲಿಲ್ಲ. ನಂತರದಲ್ಲಿ ಅವರು ಗುರುತು ಹೇಳ್ತಾರೆ, ನಿಮ್ಮ ಮನೆಯ ಬಲಭಾಗಕ್ಕೆ ಸಿಮೆಂಟ್ ಎಲೆಕ್ಟ್ರಿಕ್ ಕಂಬ ಇದೆ, ಯಾರದು ಎದ್ದು ನಿಲ್ಲಿಲ್ಲ. ನಂತರದಲ್ಲಿ ತಿರುಗಿ ಅವರು ದೇವರಾತ್ಮದಿಂದ ಪ್ರೇರಿತರಾಗಿ ನಿಮ್ಮ ಮನೆ ಎಡಭಾಗದಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ, ಅದು ಈ ಮಟ್ಟಕ್ಕೆ ಕಟ್ಟಿ ನಿಲ್ಲಿಸಿದ್ದಾರೆ, ಅದು ಕೆಂಪು ಇಟ್ಟಿಗೆಗಳಿಂದ ಕಟ್ಟಿರುವಂಥ ಮನೆ. ಆ ಗುರುತು ಹೇಳ್ತಾರೆ, ಯಾರೆಲ್ಲಿದ್ದೀರಿ ಎದ್ದು ನಿಲ್ರಿ. ಯಾರು ಎದ್ದು ನಿಲ್ಲ. ನಿಲ್ಬೇಕಾದವರು ಯಾರು? ನನ್ನ ತಂದೆ. ಈ ಸಮಸ್ಯೆ ಇದ್ದಿದ್ದ ನಮ್ಮ ತಂದೆಗೆ ಅವ್ರು ಹೇಳಿದ ಗುರುತೆಲ್ಲವೂ ನಮ್ಮ ಮನೆಗೆ ಸಂಬಂಧಪಟ್ಟದ್ದು, ಆದರೆ ನಿಲ್ಲೇ ಇಲ್ಲ. ಆ ದಿನ ಯೇಸು ಕ್ರಿಸ್ತ ನಮ್ಮ ತಂದೆಗೆ ಕಾಲಿನ ಸಮಸ್ಯೆಯಿಂದಲೂ ಹೃದಯದ ಸಮಸ್ಯೆಯಿಂದಲೂ ಗುಣ ಮಾಡುವುದಕ್ಕಾಗಿ ಆತನು ಸಿದ್ಧನಾಗಿ ಅಲ್ಲಿ ಬಂದಿದ್ದಾನೆ. ನಮಗೆ ಪರಿಚಯವೇ ಇಲ್ಲದ ಆ ದೇವರ ಸೇವಕರ ಮುಖಾಂತರ ದೇವರು ಎಲ್ಲ ಸ್ಪಷ್ಟವಾದ ಸಂಗತಿಗಳನ್ನ ಬಹಳ ನಿರ್ದಿಷ್ಟವಾಗಿ ಅವರ ಬಾಯಿಂದ ಹೇಳಿಸಿದ್ದಾನೆ. ಅದನ್ನು ಆಗಬೇಕಾಗಿದ್ದೇನು? ನನ್ನ ತಂದೆ ಇದು ನಿಲ್ಲಬೇಕಾಗಿತ್ತಷ್ಟೇ. ಸ್ವಸ್ಥತೆ ಬೇಕೆಂಬುದಾಗಿ ಅದನ್ನು ಪ್ರಕಟಪಡಿಸಿದ ದೇವರ ಮೇಲೆ ನಂಬಿಕೆ ಇಟ್ಟು ಇದು ನಿಲ್ಲಬೇಕಾಗಿತ್ತಷ್ಟೇ. ಆದರೆ ಮಾಡಲಿಲ್ಲ. ಪ್ರೇರೆ ಕೊನೆಯವರೆಗೂ ಬಾಧೆ ಅನುಭವಿಸಬೇಕಾಗಿತ್ತು. ಹೃದಯದ ಸಮಸ್ಯೆ ಒಂದು ಹಂತದಲ್ಲಿ ಅದು ಚೇತರಿಕೆ ಇತ್ತು, ಆದರೆ ಕಾಲಿನ ಸಮಸ್ಯೆಯೇ ವಿಪರೀತವಾಗಿತ್ತು. ನಮ್ಮ ತಂದೆಗೆ ಆ ಕಾಲಿನ ಸಮಸ್ಯೆ ಕೊನೆಯವರೆಗೂ ವಿಪರೀತವಾಗಿ ಬಾಧಿಸಿತು. ಒಂದು ವೇಳೆ ಆ ದಿನ ನಂಬಿಕೆಯಿಂದ ಎದ್ದು ನಿಂತಿದ್ದರೆ, ದೇವರು ಕರೆ ಕೊಟ್ಟಾಗ ಆತನ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಅದನ್ನು ಖಂಡಿತ ಬಿಡುಗಡೆ ದೊರಕ್ತಿತ್ತು. ಪ್ರೇರೆ ಈ ದಿನಗಳಲ್ಲಿಯೂ ನಮ್ಮ ಕುಟುಂಬಗಳಲ್ಲಿ ಅಥವಾ ನಾವೇ ಆಗಲಿ ಅನೇಕ ಸರ್ತಿ ದೇವರು ಗುಣ ಮಾಡಲಿಕ್ಕೆ ಮುಂದಾದಾಗ ನಾವೇ ನಮ್ಮ ಅಪನಂಬಿಕೆಯಿಂದ ಆತ ನಮ್ಮಲ್ಲಿ ಯಾವ ಕಾರ್ಯ ಮಾಡದಂತೆ ಆತನನ್ನು ತಡೆದು ಆತನ ಬೇಸರದಿಂದ ಹಿಂದಕ್ಕೆ ಹೋಗುವಂತೆ ನಾವು ಆತನನ್ನು ನೋಯಿಸಿದ್ದೇವೆ. ಒಂದು ವೇಳೆ ಈ ದಿನ ದೇವರ ಮುಂದೆ ನಾವು ಬರೋಣ, ದೇವರೇ ನನ್ನ ಅಪನಂಬಿಕೆಯಿಂದ ನಿನ್ನ ಜೀವಿತದಲ್ಲಿ ಮಹತ್ವಗಳನ್ನು ಮಾಡದ ಹಾಗೆ ನಾನು ಎಷ್ಟೋ ಸತಿ ನಿನ್ನನ್ನು ಅಡ್ಡಿಪಡಿಸಿದ್ದೇನೆ, ಈ ದಿನ ನನಗೆ ಕ್ಷಮಿಸು. ನೀನು ಗುಣ ಮಾಡೋದಕ್ಕೆ ಬಂದರೂ ನನ್ನ ಅಪನಂಬಿಕೆಯಿಂದ ನಾನು ಬಿಡುಗಡೆ ಹೊಂದಲಿಲ್ಲ, ಸ್ವಸ್ಥತೆ ಹೊಂದಿಲ್ಲ. ಕರ್ತನೇ ನನ್ನ ಕ್ಷಮಿಸು. ಒಂದು ವೇಳೆ ನೀನು ನನ್ನನ್ನು ಇದನ್ನು ಕ್ಷಮಿಸಿ ಗುಣ ಮಾಡುವುದಾಗಿ ನಾವು ಯಾಕೆ ಆತನನ್ನು ಅಂಗಲಾಚಬಾರ್ದು? ನಾವು ಆತನನ್ನು ಕೇಳಿಕೊಳ್ಳೋಣ. ಕರ್ತನೇ, ಇಂದಿಗೂ ನೀನಿಂಥ ಕಾರ್ಯಗಳನ್ನ ಮಾಡ್ತಾ ಇದ್ದಿ, ನಿನ್ನ ಸೇವಕರುಗಳ ಮೂಲಕ ಮಾತನಾಡ್ತಾ ಇದ್ದಿ, ಅನೇಕರನ್ನು ಸಂಧಿಸ್ತಾ ಇದ್ದಿ. ಕರ್ತನೇ, ನನ್ನ ತಪ್ಪುಗಳನ್ನ ಮನ್ನಿಸಿ ದಯಮಾಡಿ ನನಗೆ ತಿರುಗಿ ಸ್ವಸ್ಥತೆ ಕೊಡೆಂಬುದಾಗಿ ಆತನ ಮುಂದೆ ಅಂಗಲಾಚೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಅವ್ರು ನಂಬದೆ ಹೋದದ್ರಿಂದ ನೀನು ಅಲ್ಲಿ ಅವ್ರ ಮಧ್ಯೆ ಅನೇಕ ಮಾತುಕಾರಗಳನ್ನ ಮಾಡಲಿಲ್ಲ ಎಂಬುದಾಗಿ ಬರೆದ, ಆದರೆ ಸ್ವಲ್ಪವಾದರೂ ಮಾಡಿದೆ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ಇಂಥ ಪರಿಸ್ಥಿತಿಗಳು ಇದೆ ಎಂಬುದಾಗಿ ಒಪ್ಪಿಕೊಳ್ತೇವೆ. ನಮಗೆದುರಾಗಿರುವ ಅಥವಾ ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿಗೆ ಕರ್ತನೆ ನಾವು ನಿನ್ನಿಂದ ಉತ್ತರವನ್ನು ಪಡೆಯದೇ ಇರುವುದಕ್ಕೆ ದೊಡ್ಡ ಕಾರಣ ನಮ್ಮ ಅಪನಂಬಿಕೆ ಎಂಬುದಾಗಿ ಒಪ್ಪಿಕೊಳ್ತೇವೆ. ಸ್ವಾಮಿ, ನೀನು ಬಿಡುಗಡೆ ಮಾಡುವಂತೆ ಗುಣಪಡಿಸುವಂತೆ ನೀನು ನಮ್ಮ ಸಮೀಪ ಬಂದಿದ್ದಿ. ಕರ್ತನ ಆ ದೇವರ ಸೇವಕರ ಮೂಲಕ ಮಾತನಾಡಿದಂತೆ ನಮ್ಮಲ್ಲಿ ಅನೇಕರ ಬಳಿ ನೀನು ಮಾತನಾಡಿ ನಮ್ಮ ಪರಿಸ್ಥಿತಿಗಳನ್ನ ತಿಳಿಪಡಿಸಿದಿ. ಆದರೆ ಕರ್ತನೆ, ನೀನು ನಮ್ಮ ನಂಬಿಕೆಯನ್ನು ವೃದ್ಧಿ ಮಾಡುವಂತೆ ದೃಢಪಡಿಸುವಂತೆ ಅನೇಕ ವಿಧದಲ್ಲಿ ಉತ್ತೇಜಿಸಿದ್ರು. ನಾವು ಉತ್ತೇಜನವನ್ನು ನಾವು ಸ್ವೀಕರಿಸದೆ ಅಪನಂಬಿಕೆಯಿಂದ ನಿನ್ನಿಂದ ಉಂಟಾಗಬೇಕಾದ ಮೇಲುಗಳನ್ನ ನಾವು ದೂರಕ್ಕೆ ತಳ್ಳಿದ್ದೇವೆ. ಕರ್ತನೆ, ಅವುಗಳನ್ನ ಅಲ್ಲಗಳೆದಿದ್ದೇವೆ. ಈ ತಪ್ಪನ್ನು ನಾವು ಒಪ್ಪಿಕೊಳ್ತೇವೆ. ದಯಮಾಡಿ ಮನ್ನಿಸಿರಿ. ಕರ್ತನೆ, ಯಾರ್ಯಾರು ಈ ಸಮಯದಲ್ಲಿ ಈ ವಿಧದಲ್ಲಿ ಪಶ್ಚಾತ್ತಾಪ ಪಡೆದಿದ್ದಾರೋ ಅವ್ರ ಮೇಲೆ ಕನಿಕರ ಬರಲಿ. ಕರ್ತನೆ, ಹೌದಪ್ಪ, ಒಂದು ಕಾಲದಲ್ಲಿ ನಾವು ಅಪನಂಬಿಕೆಯಿಂದ ನಿನ್ನನ್ನು ನೋಯಿಸಿದ್ದಕ್ಕಾಗಿ ನಾವು ಕ್ಷಮೆ ಕೇಳ್ತೇವೆ. ನೀನು ಮಹತ್ವಗಳನ್ನ ಮಾಡುವುದಕ್ಕೆ ನಮ್ಮ ಸಮೀಪ ಬಂದರೂ ನಾವು ಅದನ್ನು ಸ್ವೀಕರಿಸದಿದ್ದಕ್ಕಾಗಿ ಕ್ಷಮೆ ಕೇಳ್ತೇವೆ. ಕರ್ತನೆ, ಈಗ ನಿನ್ನ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳಿ ನಮ್ಮನ್ನು ಗುಣ ಮಾಡೆಂಬುದಾಗಿ ನಾವು ಅಂಗಲಾಚುತ್ತೇವೆ. ಕರ್ತನೆ, ಯಾರ್ಯಾರು ಹೀಗೆ ಅಂಗಲಾಚುತ್ತಿದ್ದಾರೋ ಅವ್ರನ್ನ ಕನಿಕರಿಸು. ದಯಮಾಡಿ ಈಗ ಮಹತ್ಕಾರ್ಯಗಳನ್ನ ಮಾಡು, ಅದ್ಭುತಗಳನ್ನ ಮಾಡು. ಕರ್ತನೆ, ಆ ಮೂರ್ಛರೋಗಿಯ ತಂದೆ ನಂಬಿಕೆ ಕೊರತೆ ಆಗಿದ್ರೆ ಅದನ್ನು ವೃದ್ಧಿ ಮಾಡುವುದಕ್ಕೂ ತಕ್ಕ ನಂಬಿಕೆ ಬೇಕೆಂಬುದಾಗಿ ನಿನ್ನನ್ನು ಅಂಗಲಾಚಿ ಕೇಳಿದಾಗ ನೀನು ಸಹಾಯ ಮಾಡಿದಂತೆ ಕರ್ತನೆ, ನಮ್ಮ ಅಪನಂಬಿಕೆಯನ್ನು ಹೋಗಲಾಡಿಸು. ಈ ಪ್ರಿಯರ ಅಪನಂಬಿಕೆಯನ್ನು ಹೋಗಲಾಡಿಸು. ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಅದ್ಭುತಗಳನ್ನ ಪಡೆದುಕೊಳ್ಳುವುದಕ್ಕೆ ಎಷ್ಟು ನಂಬಿಕೆ ಬೇಕು
ಅಷ್ಟು ನಂಬಿಕೆನ ಈಗ ಅವರು ಇವರ ಹೃದಯದಲ್ಲಿ ಹುಟ್ಟಿಸಿ ಅವ್ರು ನಿನ್ನ ಮೇಲೆ ಪೂರಾ ಭರವಸೆ ಇಟ್ಟು ತಮ್ಮ ಅದ್ಭುತಗಳನ್ನ ಪಡ್ಕೊಳ್ಳಿಕ್ಕಾಗುವಂತೆ ಈಗೋ ನೀನು ಇವ್ರನ್ನ ಸಮೀಪಿಸು, ಅವರು ನಿನ್ನನ್ನು ಸಮೀಪಿಸಲಿ, ಅದ್ಭುತಗಳು ನಡೆಯಲಿ ಸ್ವಾಮಿ. ಅಪ್ಪ ತಂದೆ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿನಗೆ ಇದರಿಂದ ಎಷ್ಟೋ ಮಹಿಮೆ ಉಂಟಾಗಲಿ. ದೇವರಾತ್ಮನ ಕಾರ್ಯಗಳು ಬಿಡುಗಡೆ ಆಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.